ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಚುಂಚೋಳಿ ತಾಲೂಕಾ ಏರ್ಬಳ್ಳಿ ಒಂದು ಗ್ರಾಮ ಇದೆ. ಅಲ್ಲಿ ಜಯಂತಿ ಆದಂತ ಹುಡುಗರು ನನಗೆ ಇನ್ವೈಟ್ ಮಾಡ್ಯಾರ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನು ಮಾಹಿತಿ ಇದೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಊರ್ ಬಂದು ನಿಡಗುಂದ. ಈ ಊರ್ಲಿಂತೆ ಆ ಊರಿಗೆ ಹೋಗ್ಬೇಕು, ಚುಂಚೋಳಿಗೆ. ಅಲ್ಲಿದ ನಡಬರ್ಕ ಊರ್ ಹತ್ತದ, ಆ ಊರಿಗೆ ಹೋಗ್ಬೇಕು. ನಾವ್ ಎಲ್ಲಿ ಆ ಊರಿಗೆ ಹೋದ್ರ ಇಲ್ಲಿ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗೂ ಇರ್ಲೇಬೇಕು. ಆ ಸ್ಟ್ಯಾಚು ಇಲ್ಲಿ ಅದ ನೋಡಿ. ಜೈ ಭೀಮ್ ಇಲ್ಲ ನೋಡಿ. ಎಲ್ಲಿ ಹೋದ್ರು ಕಾಲಾಗೆ ಬರ್ತಾರ. ಗುದ್ದಲ್ದೆ ಗುದ್ದೇವ್ ಅಂದ್ರ ಆ ಕಡೆ ಹೋಗ್ತಾರ ಮಕ್ಕಳು. ಬಟ್ ಗುದ್ದಲ್ ಬಟ್ ಏನ್ ಮಾಡ್ಬೇಕು, ಅವ್ರು ಗುದ್ದಿದ್ರು ನಾವು ನಮ್ ಗಾಡಿ ಬಿ ಡ್ಯಾಮೇಜ್, ಅವ್ರ ಗಾಡಿ ಬಿ ಡ್ಯಾಮೇಜ್, ನಮಗ್ ಬಿ ಡ್ಯಾಮೇಜ್. ಏನ್ ಮಾಡ್ಬೇಕು? ರೂಟ್ ಆ ಕಡೆ ಹೋದ್ರ ಚುಂಚೋಳಿಗೆ ಹೋಗ್ತೇವು. ಈ ರೂಟಿಗೆ ಹೋಗ್ಬೇಕು. ಹೊಸ ರೂಟ್ ಅಂತ ಇದು. ಹೊಸ ಡಾಂಬರ್ ರೋಡ್ ಅದ. ಹೋಗ್ತಾ ಇದೇವ್ ನಾವು ಅಲ್ಲಿಗೆ ನೋಡಿ. ಏನ್ ನಿನಗೇನ್ ಅನಿಸ್ತದ ಈ ರೋಡಿನ ಬಗ್ಗೆ? ಈ ರೋಡ್ ಇದೇ ಊರು ನಾವು ಬಂದದು. ಹುಡುಗರು ಎಲ್ಲಾರೇನು ಮುಂದಾರೇನು ನೋಡು, ಮುಂದೋಗಿ. ಊರ್ ಸಣ್ಣದ ಬಟ್ ದೊಡ್ಡದಿಲ್ಲ ಊರು. ಬಟ್ ಒಳಗ್ ದೊಡ್ಡದ ಗೊತ್ತಿಲ್ಲ. ಈ ಕಡೆ ಈ ಸೈಡ್ ನೋಡಿದ್ರೆ ಸಣ್ಣ ಕಾಣತ್ತದ. ಒಳಗ್ ದೊಡ್ಡದಿರಬಹುದೇನು. ಮಾತಾಡಕ್ಕೆ ಇವಾಗ ಪ್ರಮುಖ ಘಟ್ಟ ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ದಯವಿಟ್ಟು ಆ ಜಾತಿ ಕಾಲಂನಾಗ ಹಿಂದೂ ಧರ್ಮ ಆಗಿರ್ಲಿ ಯಾವುದೇ ಧರ್ಮ ಇದ್ರು ಕೂಡ ಜಾತಿ ಅಂತ ಬಂದಾಗ ನಾವೆಲ್ಲ ಮಾದಿಗ ಅಂತ ಬರ್ಸ್ಬೇಕು. ಮಾದಿಗ ಅಂತ ಬರೆದ್ರೆ ಒಳ ಮೀಸಲಾತಿ ಜಾರಿ ಸುಲಭ ಆಗ್ತದ. ಆ ನಿಟ್ಟಿನಲ್ಲಿ ತಾವು ಕೂಡ ತಮಗೆ ತಿಳಿದೇ ಇದ್ರು ಕೂಡ ವಿಜಯಕುಮಾರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಆಗಿರ್ಬೋದು, ನರಸಪ್ಪ ಆಗಿರ್ಬೋದು, ಅಥವಾ ನನಗಾಗ್ಲಿ ಯಾರಾದ್ರೂ ಸಂಪರ್ಕ ಮಾಡಿದ್ರೆ ನಾವು ಖಂಡಿತವಾಗಿ ಬಂದು ಇಲ್ಲೇನಪ್ಪಾ ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ತೀವಿ. ಮತ್ ಯಾವ ಕಾಲಕ್ಕೂ ಕೂಡ ನೀವು ಯಾರು ಏನಪ್ಪಾ ಅಂತಂದ್ರ ಮಾದಿಗೆ ಬಿಟ್ಟು ಬೇರೆ ಶಬ್ದ ಬರ್ಸ್ಬೇಡ್ರಿ ಅಂತಕ್ಕಂಥ ವಿನಂತಿ ಕೂಡ ಮಾಡ್ತೀನಿ. ಬರ್ತಕ್ಕಂತ ದಿನಗಳಲ್ಲಿ ಇವತ್ತು ನಮ್ದೊಂದು ಆಶೆ ಇದೆ. ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಸುಳೇಪೇಟದಲ್ಲಿ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾಗಿದೆ ಮಾದಿಗರದೇವು. ಅಂತ ಸಂದರ್ಭದಾಗ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಗಂಡು ಎಲ್ಲ ಸೇರಿ ಅಲ್ಲಿ ಸುಳೇಪೇಟೆಗಾಗದ ಅನೇಕ ಒಂದು 4-5 ಕ್ಯಾಂಪಸ್ ಮಾಡ್ಬೇಕನ್ನುವಂತ ಉದ್ದೇಶದಾಗ ನಾವೆಲ್ಲ ಇದ್ದೀವಿ. ತಮ್ಮ ಸಹಕಾರ ಕೂಡ ಬಹಳ ಅಗತ್ಯ ಅದ. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ
ನೀವ್ ಯಾವುದೇ ಶಬ್ದಕ್ಕೂ ಎದಿಗುಂದಬೇಡ್ರಿ. ನಿಮ್ ಜೊತೆಗೆ ನಾವ್ ಇದ್ದೀವಿ, ಸಮಾಜಕ್ಕಾಗಿ ದುಡಿಲಿಕ್ಕೆ ನಾವು ತಯಾರಿದ್ದೀವಿ. ನೀವು ರಾತ್ರಿ ಬಾರಕ್ ಕರೆದ್ರು ಬರ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸು ಮಾತಾಡಕ್ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಒಂದಿಷ್ಟು ಮಾತು ಮುಗಿಸ್ತೇನೆ. ಜೈ ಮಾದಿಗ, ಜೈ ಜೈ ಮಾದಿಗ. ಮೇಲೆ ಆಸೀನರಾಗಿದಂತ ಎಲ್ಲ ಮಹಾನ್ ನಾಯಕರಿಗೆ ಎಲ್ಲರಿಗೂ ವಂದಿಸುತ್ತಾ, ಇವತ್ತಿನ ದಿವಸ ಇರಕ್ಪಳ್ಳಿ ಗ್ರಾಮದಲ್ಲಿ ಸಂತೋಷದ ಸುದ್ದಿ, 118ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸಂತೋಷದ ಸುದ್ದಿ ಇದು. ಇನ್ನೊಂದು ಸುದ್ದಿ ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶದಾಗೆ ಒಂದು ಆಗಲಾರದಂತ ಒಂದು ಘಟನೆ ಜರುಗಿದೆ. ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಭಾರತದ ಪ್ರಜೆಗಳಿಗೆ ಭಯೋತ್ಪಾದಕರು 30 ಜನರಿಗೆ ಗುಂಡಿಟ್ಟು ಕೊಂದಿದಂತ ಒಂದು ದುಃಖದ ಸಂಗತಿ. ಅದರ ಸಲುವಾಗಿ ನಾವು ವೇದಿಕೆ ಮೇಲೆ ಆಸೀನರಾಗಿದ್ದಂತ ಎಲ್ಲಾ ಮಹಾನುಭಾವಿಗಳಿಗೆ ಆ 1 ನಿಮಿಷ ಮೌನಾಚರಣೆ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿ ನನ್ನ ಕೋರಿಕೆ. ವರ್ಷದ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಸಮಸ್ತ ಜನತೆಗೆ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಡಾಕ್ಟರ್ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರು ತಾಲೂಕಿನ ಮಾಜಿ ಸಮಾಜ ಹಿರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾದ ಶ್ರೀಮಾನ್ ಗೋಪಾಲ ಕಟ್ಟೀಲ್ ಅವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಅವರು ಬೇರೆ ಕಾರ್ಯಕ್ರಮ ಇರುವುದರಿಂದ ಬೇರೆ ಕಡೆ ಹೋಗಿದ್ದಾರೆ. ಅವರು ಕೂಡ ಈ ಒಂದು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ನನ್ನ ಸಮಾಜದ ಹಗಲುಗಳು ಸಮಾಜಕ್ಕಾಗಿ ಸಮಾಜಕ್ಕೋಸ್ಕರ ನನ್ನ ಹಗಲಿಗೆ ನಿಜವಾಗಿ ಹೋರಾಟಕ್ಕೆ ಅಣಿಯಾಗಿ ಸದಾ ನನ್ನ ಜೊತೆ ಇರತಕ್ಕಂಥ ಆತ್ಮೀಯ ಸಹೋದರ ಮನೋಹರಗಳನ್ನು ಕೂಡ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಶ್ರಯಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ಪಕ್ಷದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಹಾಗೂ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಗ್ರಾಮದ ಸಮಸ್ತ ಮಾಜಿ ಸಮಾಜ ಹಾಗೂ ಅನ್ಯ ಸಮಾಜದ ಬಾಂಧವರು ಕೂಡ ಅವರಿಗೆ ಬಾಬು ಜಗ್ಗೇರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಡಾಕ್ಟರ್ ಬಾಬು ಜಗ್ಗೇರ್ ಅವರು 1918ರಲ್ಲಿ ಬಿಹಾರ ರಾಜ್ಯದ ಸಂಗಮ ಗ್ರಾಮದಲ್ಲಿ ತಂದೆ ಶಿವಜಿರಾಮರ ಚಂದ್ರನ ನಿಜವಾಗಿ ಜನಿಸಿದ ಅಂಕು ಬಡವರ ಬಂದು ದೀನ ದಲಿತರ ಉದ್ಧಾರಕರು ದೇಶದ ಕ್ರಾಂತಿ ಕಾರಣರು. ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಈ ದೇಶದ ಅವರಿಗೆ ಹೆಮ್ಮೆಯಿಂದ ಬಾಪೂಜಿಯಿಂದ ಹೇಳ್ತಿರ್ತಕ್ಕಂಥ ಮಹಾನಾಯಕರು. ಅವರು ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ 50 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಸೋಲನ್ನು ಅರಿಯದೆ ಸತತವಾಗಿ ಈ ಭಾರತ ದೇಶದ ಸೇವೆಯನ್ನ ಸಲ್ಲಿಸತಕ್ಕಂಥ ಮಹಾನಾಯಕರು. ಕಾರ್ಮಿಕ ಸಚಿವರು, ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು, ಆಹಾರ ಸಚಿವರಾಗಿ ಈ ದೇಶಕ್ಕೆ ಅನನ್ಯ ಕೊಡುಗೆಯನ್ನ ನೀಡಿರ್ತಕ್ಕಂಥ ಮಹಾನಾಯಕರು. ಒಂದು ಸಮಯದಲ್ಲಿ ಭಾರತ ದೇಶದಲ್ಲಿ ಪುತ್ರ ಅನ್ನಕ್ಕೂ ಕೂಡ ತಿನ್ನಲು ಬಹಳ ಗಂಭೀರ ಪರಿಸ್ಥಿತಿ ಎದುರಾಗಿತ್ತು. ಅಂತಹ ಸಂದರ್ಭದಲ್ಲಿ ಬಾಬು ಜಗ್ಗೇರ್ ಅವರವರು ದೇಶ ವಿದೇಶಗಳಲ್ಲಿ ಕೃಷಿ ಪದ್ಧತಿಗಳನ್ನ ಅಲ್ಲಿ ಗಮನಿಸಿಕೊಂಡು ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬರಡು ಭೂಮಿಯಿಂದ ನೀರನ್ನು ಸಿಗಿಸಿ ದೇಶಕ್ಕೆ ಹಸಿರನ್ನು ಹುಟ್ಟಿಸಿ ತಿನ್ನಲು ಅನ್ನವನ್ನು ಕೊಟ್ಟಿರ್ತಕ್ಕಂಥ ಮಹಾನಾಯಕರಿಗೆ ಈ ದೇಶ ಅವರನ್ನ ಹಸಿರು ಕ್ರಾಂತಿ ಹಿಡಿಕಾರರು ಎಂದು ದೇಶ ಗೌರವಿಸುತ್ತದೆ. ಅಂತ ನಾಯಕರ ಇವತ್ತು 108ನೇ ಜನ್ಮದಿನವನ್ನ ನಾವು ಆಚರಣೆ ಮಾಡಿರ್ತಕ್ಕಂಥದ್ದು. ಇದು 2ನೇ ಬಾರಿ ಇರಕಳ್ಳಿ ಗ್ರಾಮದಲ್ಲಿ ಮೊದಲನೇ ಹೋದ ವರ್ಷ ಸರಳವಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು. ಈ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಅದಕ್ಕೆ ಸಹಕಾರ, ಬೆಂಬಲ, ಪ್ರೋತ್ಸಾಹ ನೀಡಿರ್ತಕ್ಕಂಥ ಎಲ್ಲ ಗ್ರಾಮದ ಹಾಗೂ ಎಲ್ಲ ಸಮಾಜದ ಬಾಂಧವರು ಕೂಡ ನಾನು ಮತ್ತೊಮ್ಮೆ ಹೊರಗೊಂಡೆ ತುಂಬ ಧನ್ಯವಾದ ತಿಳಿಸ್ತೇನೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ಕುರಿತು ವಿಶೇಷವಾಗಿ ಸಮಾಜದ ಪರವಾಗಿ ಸುಮಾರು ನಿಮಿಷಗಳ ಕಾಲ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಮಯವನ್ನು ಅವರಿಗೆ ಮೀಸಲಿಡ್ತಾ ನನ್ನ ಮಾತನಾಡಿದ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಾದಿಗ. ನಮ್ಗೂ ಕರ್ಸಿದ್ಕ ತುಂಬಾ ಧನ್ಯವಾದಗಳು. ಇದು 2ನೇದಂತ ಹೋಗ್ತೀನಿ, ಬಟ್ ನಮಗ್ ಪೈಲಿ ಬಾರಿ ಹೇಳಿಲ್ಲ, ಈ ಬಾರಿ ಹೇಳಿದಾರ. ಅದಕ್ಕೆ ನಾವು ಬಂದೆವು. ಹುಡುಗರಿಗೆ, ಅಣ್ಣವ್ರಿಗೆ, ಎಲ್ಲರಿಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಾ ಇಲ್ಲಿಗೆ ವಿಡಿಯೋ ಮುಕ್ತಾಯ ಮಾಡತ್ತೀನಿ. ಮತ್ತೊಂದು ವಿಡಿಯೋಗೆ ನಿಮ್ಗೆ ಸಿಗ್ತೀನಿ. ಜೈ ಭೀಮ್, ಜೈ ಮಾದಿಗ.